ಬೇಸಿಕಲಿ ನೋಡಿ ಎಷ್ಟು ಹಂತದಲ್ಲಿ ವೈಜ್ಞಾನಿಕವಾದ ತನಿಖೆ ಆಯಿತು ಅಂದರೆ ನಮ್ಮವರು ವಿ ಹ್ಯಾವ್ ಯೂಸ್ಡ್ DNA ಪ್ರೊಫೈಲಿಂಗ್. ಓಕೆ, DNA ಪ್ರೊಫೈಲಿಂಗ್ ಯೂಸ್ ಮಾಡಿದ್ದೀವಿ. ಬಹಳ ಡೀಟೇಲ್ ಆದ ಮೊಬೈಲ್ ಫೊರೆನ್ಸಿಕ್ಸ್ ಯೂಸ್ ಮಾಡಿದ್ದೀವಿ. ಡಿಜಿಟಲ್ ಫೊರೆನ್ಸಿಕ್ಸ್ ಯೂಸ್ ಮಾಡಿದ್ದೀವಿ. ನಮ್ಮಲ್ಲಿ ಒಂದು ಲೊಕಾಲ್ಸ್ ಲಾ ಅಂತಿದೆ, ಅಂದರೆ ಎಕ್ಸ್ಚೇಂಜ್ ಆಫ್ ಮಟೀರಿಯಲ್ ಬಗ್ಗೆ ಒಂದು ಬಹಳ ಕ್ರಿಮಿನಾಲಜಿಯಲ್ಲಿ ಡೀಪ್ ಆಗಿರೋ ಒಂದು ಲಾ ಇದೆ. ಅದರ ಪ್ರಕಾರ ಆ ಲಾಜಿಕ್ನಲ್ಲಿ ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ ಪ್ರೂವ್ ಮಾಡ್ಲಿಕ್ಕೂ ಬಹಳ ಬ್ಯೂಟಿಫುಲ್ ಆದ ತನಿಖೆ ಆಗಿದೆ. ಎವಿಡೆನ್ಷಿಯರಿ ಚೈನ್ನ ಬಹಳ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ಲಿಕ್ಕೆ ಏನ್ ಬೇಕು ಅದೆಲ್ಲ ಮಾಡಿದ್ರು. 3 ಮೊಬೈಲ್ನ ಸೀಸ್ ಮಾಡಿ ಆರೋಪಿಗಳಿಂದ ಏನು ಈ ಎಕ್ಸ್ಟಾರ್ಷನ್ ಆಗಿತ್ತು, ಆ ಕ್ಯಾಶ್ 2860 ರೂಪಾಯಿ ದುಡ್ಡುಗಳು, ಇದನ್ನ ಮಾಡಿ 85 ಮಟೀರಿಯಲ್ ಆಬ್ಜೆಕ್ಟ್ಸ್ ವಿಚ್ ಆರ್ ಡೈರೆಕ್ಟ್ಲಿ ಇನ್ಕ್ರಿಮಿನೇಟಿಂಗ್ ವಿಚ್ ಪ್ರೂವ್ಡ್ ವೆರಿ ವೆರಿ ಹೆಲ್ಪ್ಫುಲ್ ಡ್ಯೂರಿಂಗ್ ದ ಟ್ರಯಲ್, ಇಷ್ಟನ್ನ ನಾವು ಸೀಸ್ ಮಾಡಿ ಇದಾದ ಮೇಲೆ ಟ್ರಯಲ್ ಸ್ಟಾರ್ಟ್ ಆಗ್ತದೆ. ಟ್ರಯಲ್ ಸ್ಟಾರ್ಟ್ ಆದಾಗ ಮಾನ್ಯ ನ್ಯಾಯಾಲಯವು 10/7/2025 ಈ ಪ್ರಕರಣದ ವಿಚಾರಣೆ ಟ್ರಯಲ್ ಸ್ಟಾರ್ಟ್ ಮಾಡ್ತದೆ. ಬಹಳ ಕಾಂಪ್ಲೆಕ್ಸ್ ಟ್ರಯಲ್ ಇದು, ಬಹಳ ಚಾಲೆಂಜಸ್ ಇತ್ತು. ಸೊ ಇದರಲ್ಲಿ ಬಹಳ ಒಂಥರ ಲ್ಯಾಂಡ್ ಮಾರ್ಕ್ ಟೈಪು. ಹಾನರಬಲ್ ಕೋರ್ಟ್ ಹ್ಯಾಸ್ ಫಾಸ್ಟ್ ಟ್ರ್ಯಾಕ್, ಬಹಳ ಫಾಸ್ಟ್ ಟ್ರ್ಯಾಕ್ ಆಗಿ ಯಾವುದೇ ರೀತಿ ಎಳೆದಾಟ ಆಗದಲ್ಲೇ ಇರೋ ಥರ ಇದಕ್ಕೆ ಡೈಲಿ ಬೇಸಿಸ್ ಟ್ರಯಲ್ ನಡೀತದೆ. ಇನ್ನೊಂದು ಬಹಳ ವಿಶೇಷವಾದ ಅಂಶ ಅಂದರೆ ಇವರು ಫಾರಿನ್ ನ್ಯಾಷನಲ್ಸ್ ಇಂದ ಇದ್ದಿದ್ರಿಂದ ವಿಡಿಯೋ ಕಾನ್ಫರೆನ್ಸಿಂಗ್ ನಲ್ಲೇನೆ ಮೆಜಾರಿಟಿ ಆಫ್ ದ ಕೆಲಸಗಳು ಏನು ಸಾಕ್ಷ್ಯ ನುಡಿಯೋದಿರ್ತದೆ ಅದಾಗ್ತದೆ. ಬಹಳ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ನಮ್ಮ ಕಾನೂನಿನ ಮ್ಯಾಂಡೇಟ್ ಪ್ರಕಾರ ಒಂದು ಟೆಸ್ಟ್ ಐಡೆಂಟಿಫಿಕೇಶನ್ ಪರೇಡ್ ನಡಿಬೇಕಾಗುತ್ತೆ. ಅದನ್ನು ಸಹ ತಾಲೂಕಾ ದಂಡಾಧಿಕಾರಿ ತಹಶೀಲ್ದಾರ್ ರವರ ಸಮ್ಮುಖದಲ್ಲಿ ಒಂದು ಬಹಳ ಸೈಂಟಿಫಿಕ್ ಆದ ಟೆಸ್ಟ್ ಐಡೆಂಟಿಫಿಕೇಶನ್ ಪರೇಡ್ ಆಗ್ತದೆ. ಸೊ ದಟ್ ದ ವಿಕ್ಟಿಮ್ಸ್ ಹ್ಯಾವ್ ಕ್ಲಿಯರ್ಲಿ ಐಡೆಂಟಿಫೈಡ್ ಹೂ ಆರ್ ದ ಅಕ್ಯೂಸ್ಡ್, ಯಾರು ಇದರಲ್ಲಿ ದುಷ್ಕರ್ಮಿಗಳು, ಯಾರ ಪಾತ್ರ ಏನೇನು, ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ನಮಗೆ ಒಂದು ನಿರೂಪಣೆ ಸಿಗ್ತದೆ. ಇದು ಟೆಸ್ಟ್ ಐಡೆಂಟಿಫಿಕೇಶನ್ ಪರೇಡ್ ಸಹ ಬಹಳ ಸೈಂಟಿಫಿಕ್ ಆಗಿ ಬಹಳ ಚೆನ್ನಾಗಿ ಆಗ್ತದೆ. ಇಷ್ಟು ಎಲ್ಲ ಆದಮೇಲೆ ಮಾನ್ಯ ನ್ಯಾಯಾಲಯವು ಬಹಳ ಸುದೀರ್ಘವಾದ ವಿಚಾರಣೆ ಮಾಡಿ ಮಾನ್ಯ ನ್ಯಾಯಾಲಯವು 6/2/2026 ಇದರಲ್ಲಿ ಹೌದು ಇವರು ದುಷ್ಕರ್ಮಿಗಳು ಮಾಡಿರೋದು ನಿಜ, ದೇ ಆರ್ ಫೌಂಡ್ ಗಿಲ್ಟಿ ಅಂತ ಸೆಂಟೆನ್ಸ್ ಕೊಡ್ತದೆ. ಮಾನ್ಯ ನ್ಯಾಯಾಲಯವು ಮುಂದುವರೆದು ನಿನ್ನೆ ಅಂದರೆ 16 ಫೆಬ್ರವರಿ 2026 ಶಿಕ್ಷಾ ಪ್ರಮಾಣವನ್ನ ನಿನ್ನೆ ಅನೌನ್ಸ್ ಮಾಡಿದೆ ಮಾನ್ಯ ನ್ಯಾಯಾಲಯ. ಮಾನ್ಯ ನ್ಯಾಯಾಲಯದ ಆದೇಶದಂತೆ ಆಲ್ ದ 3 ಹ್ಯಾವ್ ಬಿನ್ ಕನ್ವಿಕ್ಟೆಡ್ ಟು ಡೆತ್. ಓಕೆ, ಬೇರೆ ಬೇರೆ ಸೆಕ್ಷನ್ಸ್ ಅಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್ ಸಹ ಇದೆ, ಬಟ್ ಮೇಜರ್ ಪೀನಲ್ ಏನು ಸೆಂಟೆನ್ಸ್ ಇದೆ ಈಸ್ ಆಲ್ ದ 3 ಅಕ್ಯೂಸ್ಡ್. ಇವರು ಎಲ್ಲ 3 ಜನ ಆರೋಪಿತರಿಗೆ ಮಾನ್ಯ ನ್ಯಾಯಾಲಯವು ಡೆತ್ ಸೆಂಟೆನ್ಸ್ ನ ವಿಧಿಸಿದೆ. ಇದೊಂದು ಬಹಳ ದೊಡ್ಡ ಮೈಲ್ ಸ್ಟೋನ್ ಅಂತ ನಾನು ಭಾವಿಸ್ತೇನೆ. ಏಕೆಂದ್ರೆ ಇದು ಕೇವಲ ನಮ್ಮ ಜಿಲ್ಲೆ, ನಮ್ಮ ವಲಯ ಅಥವಾ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇಡೀ ಜಾಗತಿಕ ಒಂದು ವಲಯದಲ್ಲಿ, ಜಾಗತಿಕ ಮಟ್ಟದಲ್ಲಿ ಭಾರತದ ನ್ಯಾಯ ವ್ಯವಸ್ಥೆಯ ಬಗ್ಗೆ ಇರುವ ಒಂದು ನಂಬಿಕೆಯನ್ನ ಸಂಪೂರ್ಣವಾಗಿ ಗಟ್ಟಿಯಾಗಿ ಎತ್ತಿ ಹಿಡಿಯುವಂತ ಪ್ರಕರಣ ಇದು. ಇದು ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಸಾರ್ವಜನಿಕರಿಗಿರುವ ಒಂದು ನಂಬಿಕೆಯನ್ನ ಎತ್ತಿ ಹಿಡಿಯುವಂತ ಪ್ರಕರಣ ಇದು. ಹಾಗೇನೆ ಪೊಲೀಸ್ ಇಲಾಖೆಯ ಒಂದು ಸಾಮರ್ಥ್ಯಗಳು, ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಸಾಮರ್ಥ್ಯಗಳು ಹಾಗೂ ಸಾರ್ವಜನಿಕ ಸುರಕ್ಷತೆಯ ಬಗ್ಗೆ ಬದ್ಧತೆ. ಒಂದು ಘಟನೆ ಆಯ್ತು ಆದ ಮೇಲೆ ಯಾವ ರೀತಿ ಒಂದು ಇಲಾಖೆ ಸ್ಪಂದಿಸ್ತು, ಯಾವ ರೀತಿ ಸಮರೋಪಾದಿಯಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆ, ಇದರಲ್ಲಿ ನಮ್ಮ DG and IGP ಸಲೀಂ ಸಾಹೇಬರು ಸಹ ಇದನ್ನ ಬಹಳ ಡೀಟೇಲ್ ಆಗಿ ನಾವು ವಿಮರ್ಶೆ ಮಾಡಿದಾಗ ಅವರು ಬಹಳ ಸಮಯೋಚಿತವಾದ ಡೈರೆಕ್ಷನ್ಸ್ ನಮಗೆ ಕೊಟ್ಟರು. ಎಂಟೈರ್ ಟೀಮಿಗೆ ನಮ್ಮ DG and IGP ಸಲೀಂ ಸಾಹೇಬರು ಉತ್ತಮವಾದ ಒಂದು ವಿಷಯ ತಿಳಿಸಿದ್ದಾರೆ. ಇದೊಂದು ಲ್ಯಾಂಡ್ ಮಾರ್ಕ್ ಇನ್ವೆಸ್ಟಿಗೇಷನ್, ಲ್ಯಾಂಡ್ ಮಾರ್ಕ್
ಜಡ್ಜ್ಮೆಂಟ್. ಹಾಗಾಗಿ ಇದು ಈ ಲಾ ಆಫ್ ದ ಲ್ಯಾಂಡ್, ಈ ನೆಲದ ಕಾನೂನು ವ್ಯವಸ್ಥೆ ಬಗ್ಗೆ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಾಗೂ ತಪ್ಪಿತಸ್ಥರನ್ನ ಏನು ನ್ಯಾಯಿಕ ಒಂದು ಪ್ರಾಸೆಸ್ ಇದೆ ಅದಕ್ಕೆ ಒಳಪಡಿಸಿ ಈ ನೆಲದ ನ್ಯಾಯದಂತೆ ಆರೋಪಿಗಳಿಗೆ ಮಾನ್ಯ ನ್ಯಾಯಾಲಯವು ಸೆಂಟೆನ್ಸ್ ಮಾಡಿರೋದ್ರಿಂದ ಇದೊಂದು ಲಾಜಿಕಲ್ ಎಂಡ್ಗೆ ಹೋಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ.